ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ತಾಲೂಕು ಸಂಘದ ವತಿಯಿಂದ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಎನ್ ವೆಂಕಟೇಶ್ ಹಾಗೂ ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ್ ಸಿಂಗೇರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ಮತ್ತು ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರುರವರ 98ನೇ ಜನ್ಮದಿನೋತ್ಸವವನ್ನು ಆಯೋಜಿಸಲಾಗಿತ್ತು. ದಿನಾಂಕ 23/8/2026 ಭಾನುವಾರ ಬೆಳಗ್ಗೆ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಭವನದವರೆಗೆ ಕಾಲ್ನಡಿಗೆ ಜಾಥಾ ಮುಖಾಂತರ ಬಂದು ನಂತರ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಮೊಂಬತ್ತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಸಂಘಟನೆಯ ರಾಜ್ಯದ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ಹಳ್ಳಿಗಳಲ್ಲಿ ಬಲಿಷ್ಠವಾಗಿ ಕಟ್ಟುವ ನಿಟ್ಟಿನಲ್ಲಿ ಸಂಘದ ಪ್ರತಿಯೊಬ್ಬರು ಶ್ರಮಿಸಬೇಕು. ಈ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಸಹ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಎನ್ ವೆಂಕಟೇಶ್, ಕೋರ್ ಕಮಿಟಿ ಅಧ್ಯಕ್ಷರಾದ ಸಿದ್ಧಾರ್ಥ್ ಸಿಂಗೆ, ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗ ಅಧ್ಯಕ್ಷ ಸಂಜೀವ್ ಕಾಂಬ್ಳೆ, ಸಿದ್ದುರಾಜ್, ಡಿಚ್ಚಿ ರಾಜಣ್ಣ ಬಾಬು, ಸೊನ್ನೇಗೌಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಂಚಾಲಕಿ ದಿವ್ಯಾ, ಹೊಸಕೋಟೆ ತಾಲೂಕು ಪದಾಧಿಕಾರಿಗಳಾದ ನಾರಾಯಣಸ್ವಾಮಿ, ಬಿಸಿ ಮುನಿರಾಜು, ಅರುಣ್, ಶ್ರೀನಿವಾಸ, ಸರಸ್ವತಮ್ಮ, ಪವಿತ್ರ, ಸಂಜೀವ, ಮಂಜು ಎಸ್ ಮತ್ತು ಪದಾಧಿಕಾರಿಗಳು, ಮಹಿಳಾ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾರ್ಗದ ಹೋರಾಟಕ್ಕೆ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ನಾರಾಯಣ್ ಗುರು ಅವರಿಗೆ, ಶ್ರೀಮಾನ್ ನಾರಾಯಣ್ ಗುರು ಅವರಿಗೆ, ಬಿಎನ್ ವೆಂಕಟೇಶ್ ಅವರ ಹೋರಾಟಕ್ಕೆ, ಭೀಮ ಮಾರ್ಗದ ಹೋರಾಟಕ್ಕೆ. गच्छामि धम्मं शरणं गच्छामि द्वितीयंपि संघं शरणं गच्छामि. ಏನು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ನಾರಾಯಣ ಗುರು ಹುಟ್ಟುಹಬ್ಬನ ಹೊಸಕೋಟೆ ತಾಲೂಕು ಕಚೇರಿಯಿಂದ ಬಾಬಾ ಸಾಹೇಬ್ರು ಹೂನಾರ ಹಾಕಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಇವತ್ತು ಈ ಕಾರ್ಯಕ್ರಮನ ಇದು ಮಾಡಿದ್ದೀರಿ. ಏನು ಇವತ್ತು ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳ ಸಭೆ ಎಲ್ಲನೂ ಅಚ್ಚುಕಟ್ಟುವಾಗಿ ಎಲ್ಲ ನಡೆದಿದೆ. ಏನು ಇವತ್ತು ಪದಾಧಿಕಾರಿಗಳು ಸುಮಾರು ಒಂದು 60 ಜನ ಲೀಡರ್ಗಳು ಹೋಬಳಿ, ನಂದಗುಡಿ ಹೋಬಳಿ, ಸೂಲಬಳ್ಳಿ ಹೋಬಳಿ, ಜಡಗೇನಹಳ್ಳಿ, ಕಸ್ಬಾ, ಅಣಗನಹಳ್ಳಿ ಹೋಬಳಿ, ಟೌನು, ಆಮೇಲೆ ನಂದಗುಡಿ, ನಂದಗುಡಿ, ದೊಡ್ಡಬಳ್ಳಾಪುರ ಎಲ್ಲರೂ ಇವತ್ತು ನಮ್ಮ ಭೀಮಾ ಮಾರ್ಗ ಕುಟುಂಬಕ್ಕೆ ಸುಮಾರು ಜನ ಲೀಡರ್ಗಳು ಸಿಪ್ ತಗೊಂಡಿದ್ದಾರೆ. ನಮ್ಮ ಗುರಿ ಏನಪ್ಪ ಅಂದರೆ ನಮ್ಮ ಭೀಮಾ ಮಾರ್ಗನ ಪ್ರತಿಯೊಂದು ಹಳ್ಳಿಗೂ ತಗೊಂಡು ಹೋಗ್ಬೇಕಂತೇಳಿ ನಮ್ಮ ಆಸೆ. ಯಾಕಂದರೆ ಬಾಬಾ ಸಾಹೇಬ್ರ ಕನಸು ಏನಾಯಿತೋ ಅದನ್ನು ನೆರವೇರಿಸ್ಬೇಕಂತೇಳಿ ನಾವು ತೀರ್ಮಾನಗಳು ಹಾಕೊಂಡಿದ್ದೀರಿ. ಹಲವಾರು ಇವತ್ತು ಏನು ನಮ್ಮ ಲೀಡರ್ಗಳು, ಕಾರ್ಯಕರ್ತರು ಎಲ್ಲರೂ ಬಂದವ್ರೆ. ಅವ್ರಿಗೆ ಏನೇನು ತೊಂದರೆ ಇದೆ ಅದೆಲ್ಲ ನಮ್ಮ ಚಳುವಳಿ ಮುಖಾಂತರ ಅವ್ರು ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ತೀರ್ಮಾನಗಳು ಹಾಕೊಂಡಿದ್ದೀರಿ. ಏನಿವತ್ತು ಸೈಟ್ಗಳಿರ್ಬೋದು, ಜಮೀನು ಇರ್ಬೋದು, ಕೆಲವು ಊರಲ್ಲಿ ಬಾಬಾ ಸಾಹೇಬ್ರ ಸರ್ಕಾರಿ ಜಾಗಗಳನ್ನ ಯಾರೋ
ಒತ್ತುವರಿ ಮಾಡ್ಕೊಂಡು ನಮ್ಮ ಬಡವ್ರಿಗೆ SC ಅವ್ರಿಗೆ ಒಂದು ಸೈಟ್ಗಳು ಕೊಡ್ದಿರಾ, ಅಲ್ಲಿ ಒಂದು ಬೋರ್ಡ್ ಹಾಕ್ಸ್ದಿರಾ ತೊಂದರೆ ಮಾಡ್ತಾರೆ. ಅಂಥವ್ರನ್ನೆಲ್ಲ ನಾವು ಭೀಮಾ ಮಾರ್ಗದಿಂದ ಮಟ್ಟ ಹಾಕಬೇಕು ಅಂತೇಳಿ ತೀರ್ಮಾನಗಳು ಹಾಕೊಂಡಿದ್ದೀರಿ. ಒಂದು ಕಾನೂನು ರೀತಿಯಲ್ಲಿ ಏನು ಬಾಬಾ ಸಾಹೇಬರು ಇದು ನೆಳ್ಳಲ್ಲಿ ಬದುಕ್ತಾ ಇದ್ದೀರಿ ನಾವು, ಅವ್ರ ಕಾನೂನು ರೀತಿಯಲ್ಲಿ ನಾವು ಏನಿದೆ ಅದನ್ನು ಕೆಲಸ ಮಾಡ್ಬೇಕಂತೇಳಿ ಮುಂದಿನ ದಿನದಲ್ಲಿ ಅದನ್ನೊಂದು ಗುರಿ ಮುಟ್ತೀರಿ. ನಾವು ಎಲ್ಲ ಹೊಸಕೋಟೆ ತಾಲೂಕು ಆಗಿರ್ಬೋದು, ನಂದಗುಡಿ ಆಗಿರ್ಬೋದು, ಇದು ದೊಡ್ಡಬಳ್ಳಾಪುರ ಎಲ್ಲ ಹಳ್ಳಿಗೂ ಹೋಗಿ ಏನು ಪ್ರಾಬ್ಲಮ್ ಇದೆ ಎಲ್ಲ ತಿಳ್ಕೊಂಡು ಸರ್ಕಾರ ಗಮನಕ್ಕೆ ತರಬೇಕಂತೇಳಿ ತೀರ್ಮಾನ ಹಾಕೊಂಡಿದ್ರಿ. ಯಾಕಂದರೆ ನಮಗೆ KH ಮುನ್ನ ಇವರು ಇದಾಗಿದ್ದಾರೆ, ಆಮೇಲೆ ಪರಮೇಶ್ವರ್ ಸರ್ ಆಗಿದ್ದಾರೆ, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು, ಅವ್ರ ಮೂವರನ್ನು ಮೀಟ್ ಮಾಡಿ ನಮ್ಮ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲನೂ ಅವ್ರ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಅವ್ರು ಏನು ಹೇಳ್ತಾರೋ ಅವ್ರ ಆದೇಶದ ಮೇಲೆ ನಾವು ಒಂದು ತೀರ್ಮಾನಗಳು ತಗೊಂಡು ನಮ್ಮ ಚಳುವಳಿ ಮುಂದುವರಿತದೆ ಅಂತ ಹೇಳ್ತಾ ಏನಿವತ್ತೆಲ್ಲ ನನ್ನ ಜಿಲ್ಲಾ ಸಂಚಾಲಕರು ಮಂಜುನಾಥ್, ದಿವ್ಯಾ, ಮಾದೇವ, ಸೊನ್ನೇಗೌಡ, ಅರುಣ್, ಶ್ರೀನಿವಾಸ್ ಎಲ್ಲ ಇವತ್ತೇನು ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಎಲ್ಲರೂ ಬಂದವರೆ. ಎಲ್ಲರಿಗೂ ಭೀಮಾ ವಂದನೆಗಳು ಹೇಳ್ತಾ ಜೈ ಭೀಮ್, ಜೈ ಕರ್ನಾಟಕ. BN ವೆಂಕಟೇಶ್, ರಾಜ್ಯ ಸಂಚಾಲಕರು, ಬೆಂಗಳೂರು. ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಏನಪ್ಪ ಅಂದರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿ ಗ್ರಾಮ ಶಾಖೆಗಳು ಮಾಡಬೇಕು. ಹಳ್ಳಿಯಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನೊಂದು ಪಟ್ಟಿ ಮಾಡಬೇಕು. ಆ ಪಟ್ಟಿ ನಮ್ಮದು ಮಂತ್ಲಿ ಒಂದು ತಿಂಗಳಿಗೆ ಒಂದು ಸರಿ ಸ್ಟೇಟ್ ಕಮಿಟಿ ಮೀಟಿಂಗ್ ಇರುತ್ತೆ. ಅದ್ರಿಗೆ ಎಲ್ಲ ಪದಾಧಿಕಾರಿಗಳು ಅವರವ್ರ ಹಳ್ಳಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ನಮಗೆ ವರದಿ ಒಪ್ಪಿಸ್ಬೇಕು. ಆ ವರದಿ ಒಪ್ಪಿಸಿದ ಮೇಲೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದು ಅದರ ಮುಂದೆ ಏನಾಗಬೇಕು ಅಂತೇನು ತಿಳ್ಕೊಂಡು ಅದು ಏನು ಆಗಿಲ್ಲ ಅಂದಾಗ PDM ಪಾರ್ಕಲ್ಲಿ ಸುಮಾರು 10,000 ಜನ ಸೇರಿಸಿ ನಾವು ಹೋರಾಟ ಮಾಡ್ಬೇಕಂತೇಳಿ ತೀರ್ಮಾನಗಳು ಹಾಕೊಂಡಿದ್ದೀವಿ. ಕೆಲವೇ ದಿನಗಳಲ್ಲಿ ಆಗುತ್ತೆ ಅದು. ಇವತ್ತಿನ ದಿವಸ ಭೀಮಾ ಮಾರ್ಗ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಸಾಮಾಜಿಕ ಚಿಂತಕರು, ಸಾಮಾಜಿಕ ಬದಲಾವಣೆಗಾರರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಉಳ್ಳವರಾದಂತಹ ಶ್ರೀ ನಾರಾಯಣ ಗುರುರವರ ಒಂದು 170ನೇ ಹುಟ್ಟುಹಬ್ಬವನ್ನು ಇವತ್ತಿನ ದಿವಸ ನಾವು ಭಾಳ ಸರಳ ಮತ್ತು ಅತಿ ವಿಜೃಂಭಣೆಯಿಂದ ಕೂಡ ಆಚರಣೆ ಮಾಡಲಾಯಿತು. ನಾರಾಯಣ ಗುರುರವರು ಈ ಶೋಷಿತ ಸಮುದಾಯಗಳಿಗೆ ಏನು ಕೇರಳದಲ್ಲಿ ಒಂದು ಜಾತೀಯ ವ್ಯವಸ್ಥೆ ಇತ್ತು, ಆ ಜಾತೀಯ ವ್ಯವಸ್ಥೆಯ ವಿರುದ್ಧ ಭಾಳ ಒಂದು ಸ್ವಾಭಿಮಾನದ ಚಳವಳಿಯನ್ನು ಪ್ರಾರಂಭ ಮಾಡಿದಂಥವ್ರು ನಾರಾಯಣ ಗುರುಗಳು. ವೈಕಂ ಸತ್ಯಾಗ್ರಹದಲ್ಲಿ ತಾವು ತಮ್ಮ ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು. ಆಮೇಲೆ ಈ ದೇವಾಲಯಗಳಿಗೆ ದಲಿತರಿಗೆ ಪ್ರವೇಶ ಇಲ್ಲದ ಸಂದರ್ಭದಲ್ಲಿ ಅಲ್ಲಿ ಅವರು ಈಡಿಗರು, ಅವರು ಕೂಡ ಒಂಥರ ದಲಿತರೇ. ಹಾಗಾಗಿ ಆ ಸಂದರ್ಭದಲ್ಲಿ ಆ ಕಾಲಘಟ್ಟಿನಲ್ಲಿ ದಲಿತರಿಗೆ ದೇವಾಲಯಗಳಿಗೆ ಪ್ರವೇಶ ಇಲ್ಲ ಅಂದಾಗ ಅವರು ತಾವು ಹೇಳ್ತಾರೆ, ನೀವು ಯಾಕೆ ಆ ಕಲ್ಲ ದೇವರುಗಳಿಗೆ ಹೋಗಬೇಕು, ನೀವೇ ಒಂದು ಶಿವಾಲಯಗಳನ್ನ ಕಟ್ಕೋಬೇಕು ಅಂತೇಳ್ಕೊಂಡು ಹಲವಾರು ದೇವಾಲಯಗಳನ್ನ ಕಟ್ಟಿಸೋದ್ರ ಮುಖಾಂತರ ಆ ದೇವಾಲಯಗಳಿಗೆ ಬರ್ತಕ್ಕಂತಹ ಒಂದು ಕಪ್ಪು ಕಾಣಿಕೆ ಆಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ದೇವರಿಗೆ ನೈವೇದ್ಯ ಆಗಿರ್ಬೋದು, ಇದೆಲ್ಲವನ್ನು ಕ್ರೋಢೀಕರಣ ಮಾಡ್ಕೊಂಡಕ್ಕಿಂದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋಕ್ಕಿಂದ ಅವತ್ತೇನು ಶೋಷಿತ ಸಮುದಾಯಗಳಿಗೆ ಶಿಕ್ಷಣದೇನು ವಂಚನೆ ಆಗಿತ್ತು, ಆ ವಂಚನೆಯನ್ನು ನಾರಾಯಣ ಗುರುರವರು ಈ ದೇವಾಲಯಗಳ ಕಟ್ಟುವುದರ ಮುಖಾಂತರ ಅಲ್ಲಿ ಬರ್ತಕ್ಕಂತಹ ಎಲ್ಲ ವಂತಿಗೆಗಳನ್ನು ಸಂಗ್ರಹಿಸಿ ಶಾಲೆಗಳನ್ನು ಕಟ್ಟಿ ಅಲ್ಲಿ ಕೇರಳದಲ್ಲಿ ಒಂದು ದಲಿತರಿಗೆ ಶಿಕ್ಷಣ ನೀಡೋದ್ರ ಮುಖಾಂತರ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದರು. ಅಂಥ ಮಹಾನ್ ಪುರುಷರ ಒಂದು ಹುಟ್ಟುಹಬ್ಬವನ್ನು ಇವತ್ತಿನ ದಿವಸ ನಾವು ವೆಂಕಟೇಶಣ್ಣನವರ ನೇತೃತ್ವದಲ್ಲಿ ಮತ್ತು ಸಿದ್ಧಾರ್ಥನಾಥ್ ಶಿಂಗೆ ಅವರ ನೇತೃತ್ವದಲ್ಲಿ ಇವತ್ತಿಲ್ಲಿ ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ನಾವು ಮಾಡಬೇಕು ಅಂತ ಏಕೆಂದರೆ ಮೊದಲೇ ತೀರ್ಮಾನ ಮಾಡಿದ್ದೀವಿ. ಅದರೊಟ್ಟಿಗೆ ಇಲ್ಲಿರ್ತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿಗಳು ಇಬ್ಬರು ಜನ, ಒಬ್ಬರು ಮಾದೇವಯ್ಯ ಮತ್ತು ಇನ್ನೊಬ್ಬರು ಸೊನ್ನೇಗೌಡರು, ಅವರಿಬ್ಬರು ನೇತೃತ್ವದಲ್ಲಿ ಇಲ್ಲಿಯ ಜಿಲ್ಲಾ ಸಂಚಾಲಕರಾದಂತಹ ಮಂಜುನಾಥ್ ಆಗಿರ್ಬೋದು ಮತ್ತು ಜಿಲ್ಲಾ ಸಂಚಾಲಕಿಯಾದಂಥ ಶ್ರೀಮತಿ ದಿವ್ಯಾ ಮೇಡಮ್ ಅವರಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ದಿವಸ ಹಲವಾರು ಕಾರ್ಯಕರ್ತರನ್ನ ಆಯ್ಕೆ ಮಾಡಿದ್ದಾರೆ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟನೆ ಮುಖಾಂತರ ಒಂದು ದಿನದ ಅಧ್ಯಯನ ಶಿಬಿರವನ್ನು ಕೂಡ ಮಾಡಬೇಕು ಅಂತ ಏಕೆಂದರೆ ನಾವು ರಾಜ್ಯ ಸಂಚಾಲಕರ ಜೊತೆಗೆ ಚರ್ಚೆ ಮಾಡ್ತೀವಿ. ಅಧ್ಯಯನ ಯಾಕೆ ಆಗಬೇಕು ಅಂತಂದ್ರೆ ಸಂಘಟನೆ ಯಾಕೆ ಮಾಡಬೇಕು ಮತ್ತು ಮಹಾನ್ ಪುರುಷರ ಜಯಂತಿಗಳನ್ನು ಯಾಕೆ ನಾವು ಆಚರಣೆ ಮಾಡಬೇಕು, ಅವರಿಂದ ಏನು ನಮಗಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಪೂರ್ವಿಕರು ಈ ದೇಶದ ಮೂಲ ನಿವಾಸಿಗಳು ನಾಗ ಜನಾಂಗಕ್ಕೆ ಸೇರಿದವರು ನಾವು. ಯಾಕಂದರೆ ಹೊರಗಿನಿಂದ ಬಂದಂಥ ಆರ್ಯರ ಈ ದೇಶವನ್ನು ಅವತ್ತು ಆಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ದೇಶದ ಮೂಲ ನಿವಾಸಿಗಳಿಗೆ ಭಾಳ ಒಂದು ಕೆಟ್ಟವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರಲಿಲ್ಲ ಅಂದರೆ ಈ ದೇಶದ ಮೂಲ ನಿವಾಸಿಗಳು ಈ ದೇಶದಿಂದ ಹೊರಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ಆ ನಿಟ್ಟಿನಲ್ಲಿ ಸಂವಿಧಾನದ ಉಳಿವಿಗಾಗಿ, ಸಂವಿಧಾನದ ರಕ್ಷಣೆಗಾಗಿ ಮತ್ತು ನಮ್ಮ
ನಮ್ಮ ಸಮುದಾಯದ ಮೂಲ ಏನು ಅಂತಕ್ಕಂಥದ್ದನ್ನು ನಾವು ಯಾರು, ನಾವು ಎಲ್ಲಿಂದ ಬಂದೀವಿ, ಯಾಕೆ ಈ ದೇಶದಲ್ಲಿ ನಾವು ಇನ್ನೂ ಜಾತಿ ವ್ಯವಸ್ಥೆಯಿಂದ ಊರಿಂದ ಹೊರಗಡೆ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಈ ಎಲ್ಲ ವಿಷಯಗಳನ್ನು ಇವತ್ತೇನು ಆಯ್ಕೆಯಾಗಿದ್ದಾರಲ್ಲ ಈ ಪದಾಧಿಕಾರಿಗಳಿಗೆ ತರಬೇತಿ ಕೊಡೋದ್ರ ಮುಖಾಂತರ, ಒಂದು ದಿನದ ಅಧ್ಯಯನ ಶಿಬಿರ ಮಾಡೋದ್ರ ಮುಖಾಂತರ ಅವ್ರನ್ನ ಸಂಘಟನೆಗೆ ಅಣಿಗೊಳಿಸ್ತೀವಿ, ಸಿದ್ಧಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಂಜೀವ್ ಕಾಂಬಳೆ, ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ದಿವ್ಯಾ KY ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಟ್ ಇವತ್ತಿನ ಕಾರ್ಯಕ್ರಮ ನಾರಾಯಣ ಗುರುವರ ಹುಟ್ಟಿದ ದಿನವನ್ನು ಎಲ್ಲ ಸದಸ್ಯರು, ಹೆಣ್ಣುಮಕ್ಕಳು ಎಲ್ಲ ಸೇರಿ ನಾವು ಆಚರಣೆ ಮಾಡಿದ್ದೀವಿ. ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಕೊಟ್ಟಿರೋದು, ನಮ್ಮಂಥ ಹೆಣ್ಣುಮಕ್ಕಳು ಇವತ್ತು ಈ ಸ್ಥಾನದಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ನನಗೆ ಈ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ನನಗೆ ಸಹಕಾರ ಕೊಟ್ಟಂಥವರು BN ವೆಂಕಟೇಶಣ್ಣನವರು, ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಮಂಜಣ್ಣನವರು, ತಾಲೂಕು ಸಂಚಾಲಕಿ ಪಾರ್ವತಿಯವರವರು, ವರಲಕ್ಷ್ಮಿ ಮತ್ತು ವಿಜಯಶಾಂತಿ, ಶಾಲಿನಿ, ಈ ಥರದ ಇಷ್ಟು ಜನ ನಂಗೆ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ.